ಪೊಲೀಸರು ಅದನ್ನು ಭಯೋತ್ಪಾದನಾ ಕೃತ್ಯ ಅನ್ನೋ ಥರ ಬಿಂಬಿತ ಮಾಡಿದ್ದಾರೆ. ಯಾವುದೋ ಹೋಟ್ಲ್ ಜಗಳ ಆಗಿದ್ದರೆ ಈ ಥರ ಇದು ಬಾಂಬ್ ಹಾಕ್ತಾಯಿದ್ರು ಅವ್ರು ಬೇರೆ ದಾರಿ ಹುಡುಕೊಂತ ಇದ್ರು. ಆದರೆ ಇದರಲ್ಲಿ ಬ್ಯಾಟ್ರಿ ಬಳಸಿರೋವಂಥದ್ದು ಮತ್ತು ಅಲ್ಲಿ ಇಟ್ಟಾದ್ಮೇಲೆ 1 ಗಂಟೆ ಮೇಲೆ ಇದು ಸಿಡಿದಿರೋವಂಥದ್ದು ಇದೆಲ್ಲವನ್ನು ನೋಡಿದ್ರೆ ಇದು ಭಯೋತ್ಪಾದನಾ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪ್ರತಿಯೊಂದಕ್ಕೂ ಈಗ ಮಂಗಳೂರಲ್ಲಾದದ್ದು ಏನಂದರು, ಬಾಂಬ್ ತೊಗೊಂಡು ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಆಟೋದಲ್ಲಿ ಹೋಗ್ತಾ ಇದ್ದಾನೆ ಏನಂದರು, ನಮ್ಮ ಬ್ರದರ್ಸ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಲ್ಲೇ ಇಲ್ಲ ಅಂತಂದರು ಡಿ ಕೆ ಶಿವಕುಮಾರ್. ಇದನ್ನು ನಾನು ಹೇಳ್ತಾರೆ ಹೋಟ್ಲ್ ರೈಲ್ವೆಲ್ ಬಿಸ್ನೆಸ್ ರೈವಲ್ರಿ ಅಂತ. ಇನ್ನೂ ತನಿಖೆ ಬರೋಕ್ಕೆ ಮುಂಚೆನೇ ಎಲ್ಲ ಇವರೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ರಾಜ್ಯದ ಜನತೆಗೆ ಇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾವು NIAಗೆ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು CM ಅವರು ಆರೋಪ ಮಾಡಿದ್ದಾರೆ ಬಿಜೆಪಿ ಅವರು ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರನ್ನು ಮಾಡಿದ್ದಾರೆ. ಆ ಶಾಸಕರು ಬಂದು ಅಂತ ಹೇಳಿದ್ದಾರೆ. ಇವರು ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನು ಪೊಲೀಸರು ಅದನ್ನು ಭಯೋತ್ಪಾದನಾ ಕೃತ್ಯ ಅನ್ನೋ ಥರ ಬಿಂಬಿತ ಮಾಡಿದ್ದಾರೆ. ಯಾವುದೋ ಹೋಟ್ಲ್ ಜಗಳ ಆಗಿದ್ದರೆ ಈ ಥರ ಇದು ಬಾಂಬ್ ಹಾಕ್ತಾಯಿದ್ರು ಅವ್ರು ಬೇರೆ ದಾರಿ ಹುಡುಕೊಂತ ಇದ್ರು. ಆದರೆ ಇದರಲ್ಲಿ ಬ್ಯಾಟ್ರಿ ಬಳಸಿರೋವಂಥದ್ದು ಮತ್ತು ಅಲ್ಲಿ ಇಟ್ಟಾದ್ಮೇಲೆ 1 ಗಂಟೆ ಮೇಲೆ ಇದು ಸಿಡಿದಿರೋವಂಥದ್ದು ಇದೆಲ್ಲವನ್ನು ನೋಡಿದ್ರೆ ಇದು ಭಯೋತ್ಪಾದನಾ ಕೃತ್ಯ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ ದೃಷ್ಟಿಯಿಂದ ಸರ್ಕಾರ ಪ್ರತಿಯೊಂದಕ್ಕೂ ಈಗ ಮಂಗಳೂರಲ್ಲಾದದ್ದು ಏನಂದರು, ಬಾಂಬ್ ತೊಗೊಂಡು ಬ್ಲಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಆಟೋದಲ್ಲಿ ಹೋಗ್ತಾ ಇದ್ದಾನೆ ಏನಂದರು, ನಮ್ಮ ಬ್ರದರ್ಸ್ ಅಂದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಲ್ಲೇ ಇಲ್ಲ ಅಂತಂದರು ಡಿ ಕೆ ಶಿವಕುಮಾರ್. ಇದನ್ನು ನಾನು ಹೇಳ್ತಾರೆ ಹೋಟ್ಲ್ ರೈಲ್ವೆಲ್ ಬಿಸ್ನೆಸ್ ರೈವಲ್ರಿ ಅಂತ. ಇನ್ನೂ ತನಿಖೆ ಬರೋಕ್ಕೆ ಮುಂಚೆನೇ ಎಲ್ಲ ಇವರೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಅದೇ ಸಮಸ್ಯೆ ಆಗ್ತಾ ಇರೋದು. ಅದರಿಂದ ರಾಜ್ಯದ ಜನತೆಗೆ ಇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಅದಕ್ಕೆ ನಾವು NIAಗೆ ಕೊಡಿ ಅಂತೇಳಿ ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಇನ್ನೊಂದು CM ಅವರು ಆರೋಪ ಮಾಡಿದ್ದಾರೆ ಬಿಜೆಪಿ ಅವರು ಒಬ್ಬೊಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಆಫರನ್ನು ಮಾಡಿದ್ದಾರೆ. ಆ ಶಾಸಕರು ಬಂದು ಅಂತ ಹೇಳಿದ್ದಾರೆ. ಇವರು ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನು